ಮೋದಿ ಹೋದಲ್ಲಿ ಬಂದಲ್ಲಿ ಎಲ್ಲ ಹೇಳ್ತಾ ಇದ್ದಿದ್ದು ಒಂದೇ, ಆಪ್ಕಿ ಬಾರ್ 400 ಪಾರ್. ಆದರೆ ಈ ಮೋದಿ ಕನಸನ್ನು ಹಾಳು ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದೆ ಯೋಗಿ ಆದಿತ್ಯನಾಥರ ಉತ್ತರ ಪ್ರದೇಶ. ಇದೇ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ಜನವರಿ 22ರಂದು ಅದ್ಧೂರಿಯಾಗಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು BJP ಗೌರ್ಮೆಂಟ್ ಮಾಡುತ್ತೆ. ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸುವ ಕೆಲಸ ಮಾಡಿದರೂ ಕೂಡ BJP ಕ್ಯಾಂಡಿಡೇಟ್ ಅಯೋಧ್ಯೆ ಅಂದರೆ ಫೈಜಾಬಾದ್ ಕ್ಷೇತ್ರದಲ್ಲೇ ಸೋಲ್ತಾರೆ. ನಾವು ಹಿಂದಿನ 2 ಎಲೆಕ್ಷನ್ ತಗೊಂಡ್ರೆ BJP ಅಧಿಕಾರಕ್ಕೆ ಬರಲು UP ದೊಡ್ಡ ಸಪೋರ್ಟಿವ್ ಆಗಿರುತ್ತೆ. ಆದರೆ ಈ ಎಲೆಕ್ಷನ್ BJPಗೆ ತುಂಬಾ ವರ್ಸ್ಟ್ ಎಲೆಕ್ಷನ್. ಯಾಕೆ BJP UPಯಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ, ಬನ್ನಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ರಾಮ ಮಂದಿರ ಇರುವ ಫೈಜಾಬಾದ್ ಕ್ಷೇತ್ರದಲ್ಲೇ BJP ಕ್ಯಾಂಡಿಡೇಟ್ಸ್ ಸೋಲ್ತಾರೆ. ಇದಕ್ಕೆ ಕಾರಣ ಏನಂದರೆ ಇದೇ ರಾಮ ಮಂದಿರ ಡೆವಲಪ್ ಮಾಡಬೇಕು ಅಂತ ಹೇಳಿ BJP ಗೌರ್ಮೆಂಟ್ ಅಲ್ಲಿರುವಂತಹ ಮನೆ ಅಂಗಡಿಗಳನ್ನೆಲ್ಲ ಒಡೆದು ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾರೆ. ಇವರೇನು ಮನೆ ಅಂಗಡಿಗಳನ್ನೆಲ್ಲ ಹೊಡೆದಿರ್ತಾರಲ್ಲ, ಆ ಮನೆ ಅಂಗಡಿಗಳೆಲ್ಲ ರಾಮ ಮಂದಿರದಿಂದ ದೂರ ಇರ್ತವೆ. ಆದರೂ ಕೂಡ ಈ ಮನೆಗಳನ್ನೆಲ್ಲ ಹೊಡೆದಿರ್ತಾರೆ ಅಂತ ಹೇಳಿ ಅಲ್ಲಿನ ಜನ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಇದರಿಂದಾಗಿ ಜನ ಏನು ಮಾಡ್ತಾರಪ್ಪ ಅಂದರೆ BJP ವಿರುದ್ಧ ಆಗ್ತಾರೆ. ಇದರ ಲಾಭ ಯಾರಿಗೆ ಸಿಕ್ಕುತ್ತಂದರೆ ಇಂಡಿಯಾ ಕೂಟಿಗೆ ಸಿಕ್ಕುತ್ತೆ. BJP ಅಯೋಧ್ಯೆಯನ್ನು ಸೋಲಲು ಇದೇ ಮುಖ್ಯ ಕಾರಣವಾಗಿಯೂ ಕೂಡ ಪರಿಣಮಿಸುತ್ತೆ. ರೀಸನ್ ನಂಬರ್ 2, ಫ್ರೀ ಬೀಸ್. ಫ್ರೀಯಾಗಿ ಏನಾದರೂ ಸಿಗುತ್ತೆ ಅಂದರೆ ಜನ ಓಟ್ ಹಾಕಿ ಹಾಕ್ತಾರಲ್ಲ. ಇದನ್ನು ನಾವು ಕರ್ನಾಟಕ ಎಲೆಕ್ಷನ್ನಲ್ಲಿಯೇ ನೋಡಬಹುದು. ಕಾಂಗ್ರೆಸ್ ಮಹಿಳೆಯರನ್ನು ಯಾವ ರೀತಿಯಾಗಿ ಸೆಳೆದುಕೊಳ್ಳುತ್ತೆ ಅಂತ. ಅದೇ ರೀತಿಯೇ ರಾಹುಲ್ ಗಾಂಧಿ ಮಹಿಳೆಯರಿಗೆ 1 ಲಕ್ಷ ಹಣ ನೀಡ್ತೀವಿ ಅಂತ ಹೇಳಿದರೆ, ಸಮಾಜವಾದಿ ಪಾರ್ಟಿ ರೈತರಿಗೆ 5,000 ಹಣ ಕೊಡ್ತೀವಿ ಅಂತ ಹೇಳುತ್ತೆ. ಆದರೆ BJP ಮ್ಯಾನಿಫೆಸ್ಟೋ ನೋಡಿದರೆ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ ಯಾವುದೇ ಮನವೊಲಿಸುವ ಕೆಲಸವನ್ನು ಮಾಡೋದಿಲ್ಲ. ರೀಸನ್ ನಂಬರ್ 3, ಇಗ್ನೋರಿಂಗ್ ಯೋಗಿ. ಉತ್ತರ ಪ್ರದೇಶದ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಆದ ಯೋಗಿ ರೆಕಮೆಂಡ್ ಮಾಡಿರುವಂತಹ 35 ಕ್ಯಾಂಡಿಡೇಟ್ಸ್ನ BJP ರಿಜೆಕ್ಟ್ ಮಾಡುತ್ತೆ. ಯೋಗಿ ಇಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಿದೆ ಅಂತ ನಿಮಗೆ ಗೊತ್ತೇ ಇದೆ. ಕಳೆದ 2 ಲೋಕಸಭಾ ಎಲೆಕ್ಷನ್ನಲ್ಲಿ ಅದು ಪ್ರೂವ್ ಕೂಡ ಆಗಿದೆ. BJP ಯೋಗಿ ಕ್ಯಾಂಡಿಡೇಟ್ಸ್ನ ರಿಜೆಕ್ಟ್ ಮಾಡಿ ಅಲ್ಲಿಗೆ ಬೇರೆ ಕ್ಯಾಂಡಿಡೇಟ್ಸ್ನ ಹಾಕ್ತಾರೆ. ಇದರಿಂದಾಗಿ ಆ ಕ್ಯಾಂಡಿಡೇಟ್ಸ್ ಎಲ್ಲ ಸೋಲ್ತಾರೆ. BJP ಮೋದಿ ಫೇಸ್ ವ್ಯಾಲ್ಯೂಯಿಂದ ಗೆಲ್ತೀವಿ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಅದು ಸಾಧ್ಯ ಆಗಲ್ಲ. ದ ಲಾಸ್ಟ್ ರೀಸನ್, ಇಗ್ನೋರಿಂಗ್ RSS. ಇದು ಬರೀ UPಗೆ ಮಾತ್ರ ಸೀಮಿತವಲ್ಲ, ಇಡೀ ದೇಶದಲ್ಲೇ ಪ್ರಭಾವ ಬೀರಿದೆ. ಇವತ್ತು BJP 2 ಸೀಟಿನಿಂದ 300 ಸೀಟಿಗೆ ಬರಲು ಇದೇ RSS ಕಾರಣ. RSS BJPಗೆ ಒಂದು ಬ್ಯಾಕ್ ಬೋನ್ ರೀತಿ ಕೆಲಸ ಮಾಡ್ತಾ ಇದೆ. ಪ್ರತಿ ಎಲೆಕ್ಷನಲ್ಲೂ ಕೂಡ RSS ವರ್ಕರ್ಸ್ BJPಗಾಗಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾರೆ. ಆದರೆ ಲೋಕಸಭಾ ಎಲೆಕ್ಷನ್ಗೆ 1 ತಿಂಗಳ ಹಿಂದೆ RSS ಮೇಲೇ BJP ತಿರುಗಿ ಬೀಳುತ್ತೆ. ಇದರಿಂದಾಗಿ RSS ವರ್ಕರ್ಸ್ BJP ಕ್ಯಾಂಪೇನಲ್ಲಿ ಭಾಗವಹಿಸಲ್ಲ. BJP ಒಂದೇ ಪಕ್ಷ ಈ ಬಾರಿ 400ಕ್ಕಿಂತ ಹೆಚ್ಚು ಸೀಟ್ ತಗೊಳ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಈ ಕನಸನ್ನು ಹಾಳು ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದೆ UP ಮತ್ತು ಮಹಾರಾಷ್ಟ್ರ. ಇವೆರಡಕ್ಕೂ ಸ್ಟೇಟ್ ಕೂಡ BJPಗೆ ವರ್ಸ್ಟ್ ಎಲೆಕ್ಷನನ್ನು ನೀಡಿದ್ದಾವೆ. ಹಾಗಂದರೆ ಎಲ್ಲ ಕಡೆ ಇದೇ ರೀತಿಯಾಗಿದೆ ಅಂತಲ್ಲ. BJP ಕೆಲವೊಂದು ಕಡೆ ತನ್ನ ಹೊಸ ಖಾತೆಯನ್ನು ಕೂಡ ತೆಗೆದಿದೆ. ಈ ಬಾರಿ BJP ಒಂದು ರೆಕಾರ್ಡ್ ಕೂಡ ಮಾಡಿದೆ. ಇದೇ ಮೊದಲ ಬಾರಿಗೆ BJP ತನ್ನ ಮೊದಲ ಖಾತೆಯನ್ನು ಕೇರಳದಲ್ಲಿ ತೆಗೆದಿದೆ. ಒಡಿಶಾದಲ್ಲೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ. 21 ಸೀಟಲ್ಲಿ 20 ಸೀಟು BJPನೇ ತಗೊಂಡಿದೆ. ಕೆಲವೊಂದು ಕಡೆ BJP ವರ್ಸ್ಟಾಗಿ ಎಲೆಕ್ಷನ್ ಮಾಡಿದರೆ, ಕೆಲವೊಂದು ಕಡೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದೆ. ಇದಾಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.